ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಕರ್ನಾಟಕ ರಾಜಕಾರಣ ಅಂದರೆ ಬರೀ ಅಧಿಕಾರ ಅಭಿವೃದ್ಧಿ ಅನ್ನೋದು ಒಂದು ಭಾಗವಾದರೆ ಮತ್ತೊಂದು ಭಾಗ ರಾಜಕೀಯ ದ್ವೇಷ, ಸೇಡು, ಅನಿರೀಕ್ಷಿತ ತಿರುವುಗಳು, ಇಂತಹ ಎಷ್ಟೋ ಕತೆಗಳನ್ನು ಕೇಳಿದ್ದೀವಿ, ನೋಡಿದ್ದೀವಿ. ಆದರೆ ಇಲ್ಲೊಂದು ದ್ವೇಷ ಇದೆ. ಇದು ಇಂದಿನದ್ದು ಅಲ್ಲ, ನೆನ್ನೆಯದು ಅಲ್ಲ, ದಶಕಗಳ ಕಾಲದಿಂದಲೂ ಬೇರೂರಿ ಇಡೀ ಕರ್ನಾಟಕ ರಾಜಕಾರಣದ ದಿಕ್ಕನ್ನೇ ಬದಲಿಸಿದ ಕತೆ ಇದು. ಒಂದು ಕಡೆ ಕನಕಪುರದ ಬಂಡೆ, ಮತ್ತೊಂದು ಕಡೆ ಹಾಸನದ ದಳಪತಿಗಳ ಸಾಮ್ರಾಜ್ಯ. ಹೌದು, ನಾವು ಮಾತನಾಡ್ತಾ ಇರೋದು ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ದೇವೇಗೌಡರ ಕುಟುಂಬದ ನಡುವಿನ ಕಹಿ ಸಂಬಂಧದ ಬಗ್ಗೆ. 1980ರ ದಶಕದಲ್ಲಿ ಶುರುವಾದ ಈ ಮುಖಾಮುಖಿ ಇಂದು ಕರ್ನಾಟಕದ ರಾಜಕೀಯ ಸಮೀಕರಣಗಳನ್ನೇ ಬುಡಮೇಲು ಮಾಡಿದೆ. ಅದೆಷ್ಟೋ ಉಪಚುನಾವಣೆಗಳು, ಸೋಲು ಗೆಲುವುಗಳು, ಮುಖ್ಯಮಂತ್ರಿಯ ಕುರ್ಚಿ, ಮೈತ್ರಿ ಸರ್ಕಾರಗಳ ಪತನ ಮತ್ತು ಇತ್ತೀಚೆಗಿನ ಪ್ರಜ್ವಲ್ ರೇವಣ್ಣ ಪ್ರಕರಣದವರೆಗೂ ಇವರಿಬ್ಬರ ದ್ವೇಷದ ಕತೆ ರಾಜ್ಯ ರಾಜಕಾರಣದ ಪ್ರತಿ ಪುಟದಲ್ಲೂ ತನ್ನ ಛಾಪನ್ನ ಮೂಡಿಸಿದೆ. ಅಷ್ಟಕ್ಕೂ ಈ ರಾಜಕೀಯ ವೈರತ್ವದ ಹಿಂದಿನ ಅಸಲಿ ಕಾರಣಗಳೇನು? ಇದು ಬರೀ ವೈಯಕ್ತಿಕ ದ್ವೇಷವೇ ಅಥವಾ ಅಧಿಕಾರದ ಆಸೆಯೇ? ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಫ್ರೆಂಡ್ಸ್, ಕರ್ನಾಟಕ ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ದೇವೇಗೌಡ ಕುಟುಂಬಗಳ ನಡುವಿನ ವೈರತ್ವವು ದಶಕಗಳಿಂದಲೂ ನಡೆದುಕೊಂಡು ಬಂದಿದೆ. ಇದು ಕೇವಲ ರಾಜಕೀಯ ಪೈಪೋಟಿಯಾಗಿ ಉಳಿದಿಲ್ಲ, ಬದಲಿಗೆ ವೈಯಕ್ತಿಕ ಮಟ್ಟಕ್ಕೂ ತಲುಪಿದೆ ಎಂದು ಹೇಳಲಾಗುತ್ತೆ. ಈ ಎರಡೂ ಕುಟುಂಬಗಳು ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು ಆಗಿರೋದ್ರಿಂದ ಈ ದ್ವೇಷವು ರಾಜ್ಯದ ರಾಜಕಾರಣದ ಮೇಲೆ, ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಗಣನೀಯವಾಗಿ ಪ್ರಭಾವ ಬೀರಿದೆ. ಫ್ರೆಂಡ್ಸ್, ಡಿ.ಕೆ. ಶಿವಕುಮಾರ್ ಮತ್ತು ದೇವೇಗೌಡರ ಕುಟುಂಬದ ನಡುವಿನ ರಾಜಕೀಯ ವೈರತ್ವವು 1980ರ ದಶಕದಿಂದ ಪ್ರಾರಂಭವಾಯಿತು. 1985ರಲ್ಲಿ ಸಾತನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಎಚ್.ಡಿ. ದೇವೇಗೌಡರ ವಿರುದ್ಧ ಸ್ಪರ್ಧಿಸಿ ಸೋತರು. ಆದರೆ ದೇವೇಗೌಡರು ಹೊಳೆನರಸೀಪುರದಿಂದಲೂ ಗೆದ್ದಿದ್ದರಿಂದ ಸಾತನೂರು ಕ್ಷೇತ್ರವನ್ನು ತ್ಯಜಿಸಿದ್ರು. ನಂತರ ನಡೆದ ಉಪಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಗೆದ್ದರು. ನಂತರ 1989ರಲ್ಲಿ ಕನಕಪುರ ಲೋಕಸಭಾ ಕ್ಷೇತ್ರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಎಚ್.ಡಿ. ದೇವೇಗೌಡರ ವಿರುದ್ಧ ಸ್ಪರ್ಧಿಸಲಿಲ್ಲ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಎಂ.ವಿ. ಚಂದ್ರಶೇಖರ್ ಮೂರ್ತಿಯವರು ಗೆಲುವನ್ನು ಸಾಧಿಸಿದರು. ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ದೇವೇಗೌಡರ ನಡುವಿನ ಲೋಕಸಭಾ ಚುನಾವಣೆಯ ನೇರ ಹಣಾಹಣಿಯು 2002ರ ಕನಕಪುರ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ನಡೆಯಿತು. ಆ ಚುನಾವಣೆಯಲ್ಲಿ ದೇವೇಗೌಡರು ಗೆದ್ದರು, ಡಿ.ಕೆ. ಶಿವಕುಮಾರ್ ಅವರು ಸೋಲನ್ನ ಅನುಭವಿಸಿದರು. ಆದರೂ ಈ ರಾಜಕೀಯ ಮುಖಾಮುಖಿಗಳು ಮತ್ತು ಆರಂಭಿಕ ಸ್ಪರ್ಧೆಗಳು ಡಿ.ಕೆ. ಶಿವಕುಮಾರ್ ಅವರನ್ನು ಕರ್ನಾಟಕ ರಾಜಕೀಯದಲ್ಲಿ ಪ್ರಮುಖ ನಾಯಕರಾಗಿ ಗುರುತಿಸುವಂತೆ ಮಾಡಿದ್ವು. ಅವರ ರಾಜಕೀಯ ಜೀವನದಲ್ಲಿ ದೇವೇಗೌಡರ ವಿರುದ್ಧದ ಸ್ಪರ್ಧೆಗಳು ಒಂದು ಪ್ರಮುಖ ಹಂತವಾಗಿದ್ವು. ಇನ್ನು 1994ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಾತನೂರು ಕ್ಷೇತ್ರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಸೋಲಿಸಿದ್ರು. ಈ ಗೆಲುವು ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಜೀವನದಲ್ಲಿ ಒಂದು ಮಹತ್ವದ ಘಟ್ಟವಾಗಿತ್ತು ಮತ್ತು ದೇವೇಗೌಡರ ಕುಟುಂಬದೊಂದಿಗಿನ ಅವರ ರಾಜಕೀಯ ದ್ವೇಷವನ್ನ ಇನ್ನಷ್ಟು ಹೆಚ್ಚಿಸಿತು. ಇದು ಎರಡೂ ಕುಟುಂಬಗಳ ನಡುವಿನ ನೇರ ರಾಜಕೀಯ ಮುಖಾಮುಖಿಗಳನ್ನ ಹೆಚ್ಚಿಸಲು ಕಾರಣವಾಯಿತು. ನಂತರ 2004ರ ಲೋಕಸಭಾ ಚುನಾವಣೆಯಲ್ಲಿ ಕನಕಪುರ ಕ್ಷೇತ್ರದಲ್ಲಿ ದೇವೇಗೌಡರು ಸ್ಪರ್ಧಿಸಿದಾಗ ಡಿ.ಕೆ. ಶಿವಕುಮಾರ್ ಅವರು ಪತ್ರಕರ್ತೆ ತೇಜಸ್ವಿನಿ ರಮೇಶ್ ಅವರನ್ನ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿ ದೇವೇಗೌಡರ ಸೋಲಿಗೆ ಕಾರಣರಾದರು. ಇದು ಎರಡೂ ಕುಟುಂಬಗಳ ನಡುವಿನ ವೈರತ್ವವನ್ನ ಮತ್ತಷ್ಟು ತೀವ್ರಗೊಳಿಸಿತು. ಈ ಎರಡೂ ಕುಟುಂಬಗಳು ಒಕ್ಕಲಿಗ ಸಮುದಾಯದಲ್ಲಿ ತಮ್ಮದೇ ಆದ ಪ್ರಭಾವವನ್ನು ಹೊಂದಿದ್ದು, ಹಳೆ ಮೈಸೂರು ಭಾಗದಲ್ಲಿ ತಮ್ಮ ರಾಜಕೀಯ ಪ್ರಾಬಲ್ಯವನ್ನ ಸ್ಥಾಪಿಸಲು ನಿರಂತರವಾಗಿ ಪೈಪೋಟಿಯನ್ನ ನಡೆಸ್ತಾ ಇವೆ. ಕನಕಪುರ ಮತ್ತು ರಾಮನಗರ ಸುತ್ತಮುತ್ತಲಿನ ಕ್ಷೇತ್ರಗಳು ಎರಡು ಕುಟುಂಬಗಳ ಭದ್ರಕೋಟೆಗಳಾಗಿವೆ. ಚುನಾವಣೆಗಳಲ್ಲಿನ ಸೋಲು ಗೆಲುವುಗಳು, ಒಬ್ಬರ ವಿರುದ್ಧ ಮತ್ತೊಬ್ಬರು ನೀಡುವ ಹೇಳಿಕೆಗಳು ಮತ್ತು ತಮ್ಮ ಹಿಂಬಾಲಕರ ನಡುವಿನ ಘರ್ಷಣೆಗಳು ಈ ದ್ವೇಷವನ್ನ ವೈಯಕ್ತಿಕ ಮಟ್ಟಕ್ಕೂ ತಂದು ನಿಲ್ಲಿಸಿವೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಬಲರಾಗಿದ್ದರೆ, ದೇವೇಗೌಡರ ಕುಟುಂಬ ಜೆಡಿಎಸ್ ಪಕ್ಷವನ್ನ ಪ್ರತಿನಿಧಿಸುತ್ತೆ. ವಿಭಿನ್ನ ಪಕ್ಷಗಳಲ್ಲಿನ ಈ ನಿಷ್ಠೆಯು ದ್ವೇಷಕ್ಕೆ ಒಂದು ಕಾರಣ. ರಾಜ್ಯ ರಾಜಕಾರಣದಲ್ಲಿ ಪ್ರಬಲ ಸ್ಥಾನವನ್ನ ಪಡೆಯಲು ಎರಡು ಕುಟುಂಬಗಳು ನಿರಂತರವಾಗಿ ಹೋರಾಡ್ತಿವೆ. ಇನ್ನು 2018ರಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ರಚನೆಯಾದಾಗ ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಒಂದೇ ಸರ್ಕಾರದಲ್ಲಿ ಕೆಲಸ ಮಾಡಬೇಕಾಯಿತು.
ಎನ್ನಲಾಯಿತು. ಇದು ಮೇಲ್ನೋಟಕ್ಕೆ ಸಂಬಂಧ ಸುಧಾರಿಸಿದೆ ಎಂದು ಕಂಡರೂ ಆಂತರಿಕ ಭಿನ್ನಾಭಿಪ್ರಾಯಗಳು ಸ್ಪಷ್ಟವಾಗಿದ್ವು. ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಇದು ಒಂದು ಕಾರಣ ಎನ್ನಲಾಗುತ್ತೆ. ಇನ್ನು ಇತ್ತೀಚೆಗೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಮತ್ತು ಎಚ್.ಡಿ. ದೇವೇಗೌಡರ ಅಳಿಯ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ನಡುವೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನೇರ ಹಣಾಹಣಿ ಏರ್ಪಟ್ಟಿತ್ತು. ಇದು ಎರಡೂ ಕುಟುಂಬಗಳ ಪ್ರತಿಷ್ಠಿತೆಯ ಕದನವಾಗಿತ್ತು. ಇನ್ನು ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರು ಜೆಡಿಎಸ್ನ ಭದ್ರಕೋಟೆಯಾದ ಹಾಸನದಲ್ಲೂ ಕಾಂಗ್ರೆಸ್ ಬಲವರ್ಧನೆಗೆ ಮುಂದಾಗಿದ್ರು. ಚನ್ನಪಟ್ಟಣ ಉಪಚುನಾವಣೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಎರಡು ಕುಟುಂಬಗಳ ನಡುವೆ ನೇರ ಸ್ಪರ್ಧೆಗಳು ನಡೆದವು. ಸದ್ಯಕ್ಕಂತೂ ಡಿಕೆ ಶಿವಕುಮಾರ್ ಅವರು ಮತ್ತು ದೇವೇಗೌಡರ ಕುಟುಂಬಗಳ ನಡುವಿನ ರಾಜಕೀಯ ದ್ವೇಷ ಮುಂದುವರೆದಿದೆ. ಮುಂಬರುವ ಚುನಾವಣೆಗಳಲ್ಲಿ ಈ ಪೈಪೋಟಿ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಎಚ್.ಡಿ. ದೇವೇಗೌಡರ ಕುಟುಂಬದ ನಡುವಿನ ದ್ವೇಷದ ಪಾತ್ರವು ಬಹಳ ಸ್ಪಷ್ಟವಾಗಿ ಗೋಚರಿಸಿದೆ. ಈ ಘಟನೆಯು ಎರಡು ಪ್ರಮುಖ ರಾಜಕೀಯ ಕುಟುಂಬಗಳ ನಡುವಿನ ಹಳೆಯ ವೈರತ್ವವನ್ನ ಮತ್ತಷ್ಟು ತೀವ್ರಗೊಳಿಸಿದೆ ಮತ್ತು ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ವೇದಿಕೆಯಾಗಿದೆ. ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಗಳಿರುವ ಪೆನ್ಡ್ರೈವ್ಗಳು ಲೋಕಸಭಾ ಚುನಾವಣೆಗೂ ಮುನ್ನ ಬಿಡುಗಡೆಯಾದಾಗ ಜೆಡಿಎಸ್ ನಾಯಕರು, ವಿಶೇಷವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಪೆನ್ಡ್ರೈವ್ಗಳ ಬಿಡುಗಡೆಯ ಹಿಂದೆ ಡಿಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಪಕ್ಷದ ಕೈವಾಡವಿದೆ ಎಂದು ನೇರವಾಗಿ ಆರೋಪಿಸಿದರು. ಇದು ರಾಜಕೀಯ ಪ್ರತಿಕಾರದ ಭಾಗವೆಂದು ಬಿಂಬಿಸಲು ಪ್ರಯತ್ನಿಸಲಾಯಿತು. ಈ ಆರೋಪಗಳಿಗೆ ಪೂರಕವಾಗಿ ಕೆಲವು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ವಕೀಲ ದೇವರಾಜೇಗೌಡರ ಹೇಳಿಕೆಗಳನ್ನು ಉಲ್ಲೇಖಿಸಿ ಡಿಕೆ ಶಿವಕುಮಾರ್ ಅವರು ಹಣದ ಆಮಿಷ ಒಡ್ಡಿ ಪೆನ್ಡ್ರೈವ್ಗಳನ್ನು ಹಂಚಿಕೆಗೆ ಪ್ರೇರೇಪಿಸಿದ್ದಾರೆ ಎಂದು ಆರೋಪಿಸಿದರು. ಡಿಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಪಕ್ಷವು ಈ ಆರೋಪಗಳನ್ನು ಸಂಪೂರ್ಣವಾಗಿ ನಿರಾಕರಿಸಿತು. ಪ್ರಜ್ವಲ್ ರೇವಣ್ಣ ಪ್ರಕರಣವು ದೇವೇಗೌಡ ಕುಟುಂಬದ ಒಳಜಗಳ ಎಂದು ಕಾಂಗ್ರೆಸ್ ನಾಯಕರು ಹೇಳಿಕೆಗಳನ್ನು ನೀಡಿದರು. ಈ ವಿಷಯದಲ್ಲಿ ತಮಗೆ ಯಾವುದೇ ಪಾತ್ರವಿಲ್ಲ ಎಂದು ಡಿಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದರು. ಜೊತೆಗೆ ಇದು ಬಿಜೆಪಿಯ ವಕೀಲ ದೇವರಾಜೇಗೌಡರ ಸುಳ್ಳು ಆರೋಪಗಳು ಎಂದು ತಿರುಗೇಟು ನೀಡಿದರು. ಇನ್ನು ಪ್ರಕರಣದ ತನಿಖೆಗೆ ರಾಜ್ಯ ಸರ್ಕಾರ ಎಸ್ಐಟಿಯನ್ನ ರಚಿಸಿತು. ಈ ಎಸ್ಐಟಿ ತನಿಖೆಯ ಬಗ್ಗೆ ದೇವೇಗೌಡರ ಕುಟುಂಬ ಅಸಮಾಧಾನವನ್ನ ವ್ಯಕ್ತಪಡಿಸಿತು. ತನಿಖೆಯು ರಾಜಕೀಯ ಪ್ರೇರಿತವಾಗಿದೆ ಮತ್ತು ತಮ್ಮ ಕುಟುಂಬವನ್ನ ಗುರಿಪಡಿಸುವ ಉದ್ದೇಶ ಹೊಂದಿದೆ ಎಂದು ಆರೋಪಿಸಿದರು. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಸರ್ಕಾರವು ಕಾನೂನು ತನ್ನದೇ ಆದ ದಾರಿಯಲ್ಲಿ ಸಾಗಲಿದೆ ಎಂದು ಹೇಳಿಕೆಯನ್ನ ನೀಡಿದರು. ಆದರೆ ಜೆಡಿಎಸ್ ನಾಯಕರ ಪ್ರಕಾರ ಇದು ರಾಜಕೀಯ ಸೇಡಿನ ಭಾಗವಾಗಿತ್ತು. ಪ್ರಜ್ವಲ್ ರೇವಣ್ಣ ಪ್ರಕರಣವು ಒಕ್ಕಲಿಗ ಸಮುದಾಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಯಿತು. ದೇವೇಗೌಡರ ಕುಟುಂಬದ ಮೇಲೆ ಇಂತಹ ಗಂಭೀರ ಆರೋಪಗಳು ಬಂದಾಗ ಒಕ್ಕಲಿಗ ಸಮುದಾಯದ ಮತಗಳು ವಿಭಜನೆಯಾಗುವ ಸಾಧ್ಯತೆ ಇತ್ತು. ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಲ್ಲಿ ಪ್ರಬಲ ಒಕ್ಕಲಿಗ ನಾಯಕರಾಗಿರೋದ್ರಿಂದ ಈ ಘಟನೆಯು ಒಕ್ಕಲಿಗ ಸಮುದಾಯದಲ್ಲಿ ತಮ್ಮ ಪ್ರಭಾವವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಅವರಿಗೆ ಅವಕಾಶ ನೀಡಿತು ಎಂದು ವಿಶ್ಲೇಷಿಸಲಾಯಿತು. ಇನ್ನು ಡಿಕೆ ಶಿವಕುಮಾರ್ ಮತ್ತು ಎಚ್.ಡಿ. ದೇವೇಗೌಡರ ನಡುವಿನ ದ್ವೇಷವು ಕರ್ನಾಟಕ ರಾಜ್ಯದ ಮೇಲೆ ಆಳವಾದ ಮತ್ತು ಬಹುಮುಖಿ ಪರಿಣಾಮವನ್ನು ಬೀರಿದೆ. ಈ ದ್ವೇಷವು ಕೇವಲ ವೈಯಕ್ತಿಕ ಹಣಾಹಣಿಯಾಗಿ ಉಳಿಯದೆ ರಾಜ್ಯದ ಪಕ್ಷ ರಾಜಕೀಯ ಮೈತ್ರಿಗಳು, ಚುನಾವಣೆಗಳು ಮತ್ತು ರಾಜಕೀಯ ಸಮೀಕರಣಗಳನ್ನು ಬುಡಮೇಲು ಮಾಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.